ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು RA ಲೋಹಾನಿ. ಕರಾವಳಿಯಲ್ಲಿ ಬಿಸಿಲ ಧಗೆ ಏರ್ತಾ ಇದೆ. ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕ ಕರಾವಳಿ ಪ್ರದೇಶಗಳಲ್ಲಿ ತಾಪಮಾನದಲ್ಲಿ ಗಣನೀಯ ಏರಿಕೆಯಾಗುವ ಎಚ್ಚರಿಕೆ ನೀಡಿದೆ. ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬಿಸಿಲಿನಿಂದ ಜನರು ಅನುಸರಿಸಬೇಕಾದ ಎಚ್ಚರಿಕೆಯ ಬಗ್ಗೆ ಹಲವು ಸೂಚನೆಗಳನ್ನು ಅಧಿಕಾರಿಗಳು ನೀಡಿದ್ದಾರೆ. ಫೆಬ್ರವರಿ 26 ಮತ್ತು 27ರಂದು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬಿಸಿ ಮತ್ತು ಆರ್ದ್ರ ವಾತಾವರಣದ ಬಗ್ಗೆ ಎಚ್ಚರಿಕೆ ನೀಡಲಾಗಿದ್ದು, ಗರಿಷ್ಠ ತಾಪಮಾನವು ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಕಳೆದ ಕೆಲವು ದಿನಗಳಿಂದ ಕರಾವಳಿ ಕರ್ನಾಟಕದಲ್ಲಿ ತಾಪಮಾನದಲ್ಲಿ ತೀವ್ರ ಏರಿಕೆಯಾಗಿದೆ. ಫೆಬ್ರವರಿ ಆಗಿದ್ದರೂ ಸಾಮಾನ್ಯವಾಗಿ ತಂಪಾದ ಹವಾಮಾನದೊಂದಿಗೆ ಸಂಬಂಧಿಸಿದ ಒಂದು ತಿಂಗಳು. ಈ ಪ್ರದೇಶವು ತೀವ್ರವಾದ ಶಾಖವನ್ನು ಅನುಭವಿಸುತ್ತಿದೆ. ಮುಂಜಾನೆ ಮಂಜಿನಿಂದ ಕೂಡಿರುತ್ತದೆ, ನಂತರ ಮೋಡ ಕವಿದ ಆಕಾಶ ಇರುತ್ತದೆ. ಆದರೆ ಮಧ್ಯಾಹ್ನವು ತೀವ್ರವಾದ ಸೂರ್ಯನ ಬೆಳಕಿನಿಂದ ಸುಡುತ್ತದೆ. ಹೀಟ್ ವೇವ್ ಎಚ್ಚರಿಕೆಯು ಶಾಖದ ತೀವ್ರತೆಯು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು IMD ಸೂಚಿಸುತ್ತದೆ. ಆದಷ್ಟು ತಂಪಾದ ಸ್ಥಳಗಳಲ್ಲಿ ಇರಿ. ಬಿಸಿಲಿನಲ್ಲಿ ಹೆಜ್ಜೆ ಹಾಕುವಾಗ ಕೊಡೆಗಳನ್ನು ಬಳಸಿ. ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ಹತ್ತಿ ಟೋಪಿಗಳು ಅಥವಾ ಕ್ಯಾಪ್ಗಳನ್ನು ಬಳಸಿ. ಗರಿಷ್ಠ ಸೂರ್ಯನ ಬೆಳಕಿನ ಸಮಯದಲ್ಲಿ ವಿಶ್ರಾಂತಿ ಪಡೆಯಿರಿ. ಸಾಕಷ್ಟು ನೀರು ಮತ್ತು ಮಜ್ಜಿಗೆ ಕುಡಿಯಿರಿ. ವಾಸಿಸುವ ಸ್ಥಳಗಳನ್ನು ತಂಪಾಗಿ ಇರಿಸಿ. ಬಿಸಿ ಚಹಾ ಅಥವಾ ಆಲ್ಕೋಹಾಲ್ ಸೇವನೆಯಿಂದ ದೂರವಿರಿ. ಶಾಖದ ಸಮಯದಲ್ಲಿ ಚಹಾ, ಕಾಫಿ ಅಥವಾ ಜೇನುತುಪ್ಪ ಸೇವಿಸುವುದನ್ನು ತಪ್ಪಿಸಿ ಎಂಬ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಅಕ್ರಮ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅಕ್ರಮ ಡಿನೋಟಿಫಿಕೇಷನ್ ಮತ್ತು ಅಧಿಕಾರ ದುರುಪಯೋಗದ ಆರೋಪವನ್ನು ವಿಚಾರಣೆ ಇಲ್ಲದೆ ಬಿ ರಿಪೋರ್ಟ್ ಹಾಕಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಕ್ರಮ ಡಿನೋಟಿಫಿಕೇಷನ್ಗೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ವಿಚಾರಣೆಗೆ ತಡೆ ನೀಡುವಂತೆ ಕೋರಿ ಕುಮಾರಸ್ವಾಮಿ ಸಲ್ಲಿಸಿದ್ದ ಮನವಿಯನ್ನು 2020ರಲ್ಲಿ ಹೈಕೋರ್ಟ್ ತಿರಸ್ಕರಿಸಿತ್ತು. ಅದನ್ನು ಪ್ರಶ್ನಿಸಿ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ಗೆ ವಿಶೇಷ ಮೇಲ್ಮನವಿ ಸಲ್ಲಿಸಿದ್ದರು. ಈ ಮೇಲ್ಮನವಿಯನ್ನು ಪರಿಗಣಿಸಲು ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತಾ ಮತ್ತು ರಾಜೇಶ್ ಬಿಂದಾಲ್ ಅವರ ಸುಪ್ರೀಂ ಕೋರ್ಟ್ ಪೀಠ ನಿರಾಕರಿಸಿದೆ. ಬೆಂಗಳೂರಿನ ಬನಶಂಕರಿ 5ನೇ ಹಂತದ ಹಳ್ಳಗೆ ವಡೇರವಳ್ಳಿ ಗ್ರಾಮದ 2 ಎಕರೆ 24 ಕುಂಟೆ ಭೂಮಿಯನ್ನು ಆಗಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಡಿನೋಟಿಫಿಕೇಷನ್ ಮಾಡುವ ಸಮಿತಿಯ ಮುಂದಿಡದೆ ಏಕಪಕ್ಷೀಯವಾಗಿ ಡಿನೋಟಿಫಿಕೇಷನ್ ಮಾಡಲು ಆದೇಶಿಸಿದ ಆರೋಪವಿದೆ. ಈ ಅಕ್ರಮ ಡಿನೋಟಿಫಿಕೇಷನ್ ಆದ ಬಳಿಕ 2010ರ ಮಾರ್ಚ್ 10ರಂದು ಭೂಮಿಯನ್ನು 4.14 ಕೋಟಿ ರೂಪಾಯಿಗೆ 3ನೇ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಕುರಿತು 2012ರ ಜುಲೈ 4ರಂದು HD ಕುಮಾರಸ್ವಾಮಿಯವರ ವಿರುದ್ಧ ಖಾಸಗಿ ದೂರು ದಾಖಲಿಸಲಾಗಿತ್ತು. ನ್ಯಾಯಾಲಯ ಪ್ರಕರಣವನ್ನು ತನಿಖೆ ಮಾಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶ ನೀಡಿತ್ತು. ಕುಮಾರಸ್ವಾಮಿ 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ತಮ್ಮ ಪ್ರಭಾವ ಬಳಸಿ ಪ್ರಕರಣವನ್ನು ಮುಕ್ತಾಯಗೊಳಿಸುವ ಬಿ ರಿಪೋರ್ಟ್ ಸಲ್ಲಿಸಲಾಗಿತ್ತು ಎಂದು ಆರೋಪಿಸಲಾಗಿದೆ. ಮಾರ್ಚ್ 1ರಂದು ಛತ್ತೀಸ್ಗಢ ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ಸಾಮೂಹಿಕ ದಾಳಿ ನಡೆಸುವುದಾಗಿ ಛತ್ತೀಸ್ಗಢ ಸ್ಥಳೀಯ ಹಿಂದುತ್ವ ನಾಯಕ ಆದೇಶ್ ಸೋನಿ ಬೆದರಿಕೆ ಹಾಕಿದ್ದಾರೆ. ನಾಗಾಲ್ಯಾಂಡ್ ಬ್ಯಾಪ್ಟಿಸ್ಟ್ ಚರ್ಚ್ ಕೌನ್ಸಿಲ್ ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣು ದೇವ್ ಸಾಯಿ ಅವರಿಗೆ ಪತ್ರ ಬರೆದಿದ್ದು ದೇಶದ ಜಾತ್ಯತೀತ ರಚನೆಗೆ ವಿರುದ್ಧವಾದ ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಛತ್ತೀಸ್ಗಢದ ಬಿಶ್ರಾಂಪುರ್, ಗಣೇಶ್ಪುರ್ ಮತ್ತು ಜನಕ್ಪುರ್ ಗ್ರಾಮಗಳಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ದಾಳಿ, ಅತ್ಯಾಚಾರ ಮತ್ತು ಕೊಲೆ ಮಾಡುವ ಬೆದರಿಕೆ ಸೇರಿವೆ. ಮತಾಂತರದ ಮೂಲಕ ಅವರು ಮಕ್ಕಳ ಮೆದುಳು ತೊಳೆಯುತ್ತಿದ್ದಾರೆ ಎಂದು ಸೋನಿ ಆರೋಪಿಸಿದ್ದಾರೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಕ್ರಿಶ್ಚಿಯನ್ ಕುಟುಂಬಗಳನ್ನು ಗುರಿಯಾಗಿಸಿಕೊಂಡು ಅವರ ನಾಯಕರನ್ನ ಗಲ್ಲಿಗೇರಿಸುವುದು, ಈ ಪ್ರದೇಶದಿಂದ ಅವರ ನಂಬಿಕೆಯ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕಲು ಕನಿಷ್ಠ 50,000 ಜನರು ಸಜ್ಜುಗೊಳ್ಳುತ್ತಾರೆ ಎಂದು ಸೋನಿ ಹೇಳಿದ್ದಾರೆ. ಅವರ ಫೇಸ್ಬುಕ್ ಪ್ರೊಫೈಲ್ನಲ್ಲಿರುವ ಮತ್ತು 30,000ಕ್ಕೂ ಹೆಚ್ಚು ಜನರು ವೀಕ್ಷಿಸಿದ ವಿಡಿಯೋವು ಸೋನಿ ಹಿಂದುತ್ವ ಬೆಂಬಲಿಗರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿರುವುದನ್ನು ಕಾಣಬಹುದು. ಗೋವುಗಳನ್ನು ಕೊಲ್ಲುವವರನ್ನು ಯಾರನ್ನೂ ಉಳಿಸದೆ ಕೊಲ್ಲಿ, ಅವರಿಗೆ ಮರಣದಂಡನೆಯನ್ನು ಕೇಳಬೇಡಿ, ಕಾನೂನಿನ ಕಾಯ್ದೆ ನೀವೇ ನಿರ್ಧರಿಸಿ, ನನಗೆ ಆಡಳಿತದ ಬೆಂಬಲವಿದೆ ಎಂದು ಸೋನಿ ಹೇಳಿದ್ದಾರೆ. ರಾಯ್ಪುರದ ಆರ್ಚ್ ಬಿಷಪ್ ಶ್ರೀಮತಿ ವಿಕ್ಟರ್ ಹೆನ್ರಿ ಠಾಕೂರ್ ಮಾತನಾಡಿ, ಈಗ ಆದೇಶ್ ಸೋನಿಯ ದ್ವೇಷ ಭಾಷಣ ವೈರಲ್ ಆಗಿರುವುದರಿಂದ ಆ ಪ್ರದೇಶದಲ್ಲಿ ಯಾವುದೇ ಘಟನೆ ಅಥವಾ ದಾಳಿ ನಡೆದರೆ ಅದು ಅಪಘಾತವಾಗುವುದಿಲ್ಲ, ಬದಲಿಗೆ ಆಡಳಿತವು ವಿಫಲವಾಗಿದೆ ಎಂದರ್ಥ. ಆದರೆ ಏನಾದರೂ ಸಂಭವಿಸಲು ಅವಕಾಶ ಮಾಡಿಕೊಟ್ಟಿದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ. ಈ ಸಂದರ್ಭದಲ್ಲಿ ಛತ್ತೀಸ್ಗಢ ಸರ್ಕಾರವು ಸಂಪೂರ್ಣ ಜವಾಬ್ದಾರವಾಗಿರುತ್ತದೆ. ಇಲ್ಲಿಯವರೆಗೆ ಸರ್ಕಾರ ಆದೇಶ್ ಸೋನಿ ವಿರುದ್ಧ ಏನನ್ನೂ ಮಾಡಿಲ್ಲ ಎಂದಿದ್ದಾರೆ.
ದೆಹಲಿಯ ಹಿಂಸಾಚಾರಕ್ಕೆ 5 ವರ್ಷಗಳು ಸಂದಿವೆ. 2020 ಫೆಬ್ರವರಿ 23ರಿಂದ 26ರವರೆಗೆ 3 ದಿನಗಳ ಕಾಲ ನಡೆದ ಹಿಂಸಾಚಾರದಲ್ಲಿ 53 ಮಂದಿ ಹತ್ಯೆಗೀಡಾಗಿ 500ಕ್ಕೂ ಅಧಿಕ ಮಂದಿ ಗಾಯಗೊಂಡರು. 100ಕ್ಕಿಂತಲೂ ಅಧಿಕ ಮನೆಗಳು ಮತ್ತು ವ್ಯಾಪಾರ ಮಳಿಗೆಗಳನ್ನು ಲೂಟಿ ಮಾಡಲಾಯಿತು. ವಿಷಾದ ಏನೆಂದರೆ 5 ವರ್ಷಗಳೇ ಕಳೆದು ಹೋದರೂ ಹೆಚ್ಚಿನ ಪ್ರಕರಣಗಳೆಲ್ಲ ನಿಂತಲ್ಲೇ ನಿಂತಿವೆ. 757 ಪ್ರಕರಣಗಳಿಗೆ ಸಂಬಂಧಿಸಿ 2619 ಮಂದಿಯನ್ನು ಬಂಧಿಸಲಾಗಿತ್ತು. ದಾಖಲಾದ ಒಟ್ಟು ಪ್ರಕರಣಗಳ ಪೈಕಿ ಕೇವಲ 414 ಪ್ರಕರಣಗಳಲ್ಲಿ ಮಾತ್ರವೇ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 2098 ಮಂದಿಗೆ ಜಾಮೀನು ಲಭಿಸಿದೆ. 18 ಮಂದಿಯ ಮೇಲೆ ಯುಎಪಿಎ ಪ್ರಕರಣ ದಾಖಲಿಸಲಾಗಿದೆ. 109 ಪ್ರಕರಣಗಳಲ್ಲಿ ನ್ಯಾಯಾಲಯ ತೀರ್ಪು ನೀಡಿದೆ. ಇದರಲ್ಲಿ 19 ಮಂದಿಯನ್ನು ಮಾತ್ರ ಅಪರಾಧಿ ಎಂದು ನ್ಯಾಯಾಲಯ ಹೇಳಿದೆ. 91 ಮಂದಿಯನ್ನು ನ್ಯಾಯಾಲಯ ಬಿಟ್ಟುಬಿಟ್ಟಿದೆ. ಅಗತ್ಯ ದಾಖಲೆಗಳನ್ನು ಸಲ್ಲಿಸಿಲ್ಲ ಎಂದು ಹೇಳಿ 19 ಮಂದಿಯನ್ನು ಬಿಡುಗಡೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಮಂಡಿಸಿದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ನಡೀತಾ ಇದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಬಿಜೆಪಿ ನಾಯಕ ಮತ್ತು ಈಗಿನ ದೆಹಲಿ ಬಿಜೆಪಿ ಸರ್ಕಾರದ ಸಚಿವನೂ ಆಗಿರುವ ಕಪಿಲ್ ಶರ್ಮಾ ಮಾಡಿರುವ ಭಾಷಣದ ಬಳಿಕ ದೆಹಲಿಯಲ್ಲಿ ಹಿಂಸಾಚಾರ ಸ್ಫೋಟಗೊಂಡಿತ್ತು. ತನ್ನ ಮಗುವನ್ನು ಹತ್ಯೆ ಮಾಡಲು ಅಥವಾ ತೊಂದರೆಗೆ ಒಳಪಡಿಸಲು ತಾಯಿ ಮುಂದಾಗಲು ಸಾಧ್ಯವಿಲ್ಲ ಎಂದು ಬಾಂಬೆ ಹೈಕೋರ್ಟ್ ಹೇಳಿದೆ. 7 ವರ್ಷದ ಮಗುವಿಗೆ ತೊಂದರೆ ನೀಡಿದ್ದಾರೆ ಎಂಬ ಆರೋಪ ಎದುರಿಸುತ್ತಿದ್ದ 28 ವರ್ಷದ ಯುವತಿಗೆ ಮತ್ತು ಆಕೆಯ ಸಂಗಾತಿಗೆ ಜಾಮೀನು ನೀಡುತ್ತಾ ಹೈಕೋರ್ಟ್ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ದೂರುದಾರನಾದ ತಂದೆ ಮತ್ತು ಆರೋಪಿಯಾದ ತಾಯಿಯ ನಡುವಿನ ತಗಾದೆಗೆ ಮಗುವನ್ನು ಬಲಿ ಮಾಡುವುದು ಸಲ್ಲ ಎಂದು ಕೂಡ ನ್ಯಾಯಾಧೀಶ್ ಮಿಲಿಂದ್ ಅಧ್ಯಕ್ಷರಾಗಿರುವ ಪೀಠ ಅಭಿಪ್ರಾಯಪಟ್ಟಿದೆ. ಮಗುವನ್ನು ದೈಹಿಕವಾಗಿ ಪೀಡಿಸಲಾಗಿದೆ ಮತ್ತು ಹತ್ಯೆ ಮಾಡಲು ಪ್ರಯತ್ನಿಸಲಾಗಿದೆ ಎಂದು ಪತಿ ತನ್ನ ಪತ್ನಿಯ ಮೇಲೆ ಆರೋಪ ಹೊರಿಸಿದ್ದರು. ಆಕೆಯ ಹೊಸ ಸಂಗಾತಿ ಮಗುವಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಪತಿ ದೂರು ನೀಡಿದ್ದರು. 2019ರಿಂದ ಪತಿ ಪತ್ನಿಯಿಂದ ದೂರವಾಗಿದ್ದಾರೆ. ದೂರಿನ ಆಧಾರದಲ್ಲಿ 2023 ಸೆಪ್ಟೆಂಬರ್ನಲ್ಲಿ ಪತ್ನಿಯನ್ನು ಬಂಧಿಸಲಾಗಿತ್ತು. ಆದರೆ ಆರೋಪ ಸತ್ಯವಲ್ಲ ಎಂದು ನ್ಯಾಯಾಲಯ ಹೇಳಿದೆ. ತನ್ನದೇ ಮಗುವನ್ನು ತೊಂದರೆಗೊಳಪಡಿಸಲು ಯಾವುದೇ ತಾಯಿ ಸಿದ್ಧವಾಗಲಾರರು ಎಂದು ನ್ಯಾಯಾಲಯ ಹೇಳಿದೆ. ಆಕೆಯನ್ನು ಬಂಧಿಸಿದ ಪೊಲೀಸ್ ಅದಕ್ಕೆ ತಕ್ಕ ಕಾರಣವನ್ನು ಹೇಳಿಲ್ಲ ಎಂದು ಕೂಡ ಕೋರ್ಟ್ ಸಮಾಧಾನ ವ್ಯಕ್ತಪಡಿಸಿದೆ. ತಮಿಳುನಾಡಿನ ಮೇಲೆ ಹಿಂದಿಯನ್ನು ಹೇರದಿದ್ದರೆ ಡಿಎಂಕೆ ತ್ರಿಭಾಷಾ ನೀತಿಯನ್ನು ವಿರೋಧಿಸುವುದಿಲ್ಲ. ತಮಿಳರ ಮೇಲೆ ಭಾಷೆಯನ್ನು ಬಲವಂತಪಡಿಸುವುದು ನಮ್ಮ ಸ್ವಾಭಿಮಾನದೊಂದಿಗೆ ಆಟವಾಡಿದಂತಾಗುತ್ತದೆ ಎಂದು ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಹೇಳಿದ್ದಾರೆ. ಹಿಂದಿ ಹೇರಿಕೆಯ ಆರೋಪದ ವಿಷಯದ ಕುರಿತು ಪಕ್ಷದ ಕಾರ್ಯಕರ್ತರಿಗೆ ಬರೆದ ಪತ್ರದಲ್ಲಿ ಸ್ವಾಭಿಮಾನವು ತಮಿಳರ ವಿಶಿಷ್ಟ ಸ್ವಭಾವವಾಗಿದೆ ಎಂದು ಸ್ಟಾಲಿನ್ ಹೇಳಿದ್ದಾರೆ. ಡಿಎಂಕೆ ಇನ್ನೂ ಹಿಂದಿಯನ್ನು ಯಾಕೆ ವಿರೋಧಿಸುತ್ತದೆ ಎಂದು ಕೇಳುವವರಿಗೆ ನಿಮ್ಮಲ್ಲಿ ಒಬ್ಬರಾಗಿ ನನ್ನ ವಿನಮ್ರ ಪ್ರತಿಕ್ರಿಯೆ. ಯಾಕೆಂದ್ರೆ ನೀವು ಇನ್ನೂ ಅದನ್ನ ನಮ್ಮ ಮೇಲೆ ಹೇರುತ್ತೀರಿ. ನೀವು ಹೇರದಿದ್ದರೆ ನಾವು ವಿರೋಧಿಸುವುದಿಲ್ಲ. ತಮಿಳುನಾಡಿನಲ್ಲಿ ಹಿಂದಿ ಪದಗಳನ್ನು ಉಪಯೋಗಿಸುವುದಿಲ್ಲ. ಸ್ವಾಭಿಮಾನವು ತಮಿಳರ ವಿಶಿಷ್ಟ ಲಕ್ಷಣವಾಗಿದೆ. ಅದು ಯಾರೇ ಆಗಿರಲಿ ಭಾವನೆಯೊಂದಿಗೆ ಆಟವಾಡಲು ನಾವು ಅನುಮತಿಸುವುದಿಲ್ಲ ಎಂದು ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಪ್ರತಿಪಾದಿಸಿದರು. ರಾಜ್ಯದಲ್ಲಿ ತೀವ್ರ ಭಾಷಾ ವಿವಾದದ ನಡುವೆಯೇ ಸ್ಟಾಲಿನ್ ಅವರ ಹೇಳಿಕೆಗಳು ಬಂದಿವೆ. ಕೇಂದ್ರದಲ್ಲಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ಸೂತ್ರದ ಮೂಲಕ ಹಿಂದಿಯನ್ನು ಹೇರಲು ಪ್ರಯತ್ನಿಸುತ್ತಿದೆ ಎಂದು ಡಿಎಂಕೆ ಆರೋಪಿಸಿದೆ. ಆದರೆ ಕೇಂದ್ರ ಸರ್ಕಾರವು ಈ ಆರೋಪವನ್ನು ನಿರಾಕರಿಸಿದೆ. ಈ ವಿಷಯವು ಡಿಎಂಕೆ ಮತ್ತು ರಾಜ್ಯ ಬಿಜೆಪಿ ಘಟಕದ ನಡುವೆ ಮಾತಿನ ಚಕಮಕಿಗೆ ಕಾರಣವಾಗಿದೆ. ಕೇಸರಿ ಪಕ್ಷದ ತಮಿಳುನಾಡು ಮುಖ್ಯಸ್ಥ ಕೆ. ಅಣ್ಣಾಮಲೈ ಈ ಆರೋಪದ ನೇತೃತ್ವ ವಹಿಸಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರವು ದಕ್ಷಿಣ ರಾಜ್ಯಕ್ಕೆ ದ್ರೋಹ ಮಾಡಿದೆ ಎಂದು ಅವರು ಆರೋಪಿಸಿದರು. ತಮಿಳನ್ನು ರಕ್ಷಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು. 2 ವರ್ಷಗಳ ಬಳಿಕ ಗಾಜಾದ ಮಕ್ಕಳು ಮತ್ತೆ ಶಾಲೆಗೆ ಮರಳಿದ್ದಾರೆ. ಸೋಮವಾರದಿಂದ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಇಸ್ರೇಲ್ ಆಕ್ರಮಣದ ಬಳಿಕ ಕಳೆದ 2 ವರ್ಷಗಳಿಂದ ಶಾಲೆಗಳನ್ನು ಮುಚ್ಚಲಾಗಿತ್ತು. ಇದರಿಂದಾಗಿ 6,25,000 ಮಕ್ಕಳ ಕಲಿಕೆ ಸ್ಥಗಿತಗೊಂಡಿತ್ತು. ನಮಗೆ ಯೂನಿಫಾರ್ಮ್ಗಳಿಲ್ಲ, ಆದರೆ ಶಿಕ್ಷಣ ಪಡೆಯುವುದರಿಂದ ಅದು ನಮ್ಮನ್ನು ತಡೆಯಲ್ಲ. ಶಾಲೆಗಳು ಧ್ವಂಸವಾಗಿದ್ದರೂ ನಾವು ನಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಿಯೇ ತೀರುವೆವು ಎಂದು 10ನೇ ತರಗತಿಯ ವಿದ್ಯಾರ್ಥಿ ಮೊಹಮ್ಮದ್ ಬಶೀರ್ ದಿ ನ್ಯೂ ಅರಬ್ ಪತ್ರಿಕೆಯೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾನೆ. ಯುದ್ಧ ಆರಂಭವಾದ ಆ ದಿನ ನನಗೆ ಈಗಲೂ ಜ್ಞಾಪಕವಿದೆ. ಇವತ್ತು ನಾನು ಮತ್ತೆ ನನ್ನ ಗೆಳೆಯರನ್ನ ಕಂಡೆ. ಅವರಲ್ಲಿ ಹೆಚ್ಚಿನವರು ಅತ್ಯಂತ ಕಠಿಣ ಮತ್ತು ಆಘಾತಕಾರಿ ಪರಿಸ್ಥಿತಿಯನ್ನು ನೋಡಿ ಬಂದಿದ್ದಾರೆ. ಅನೇಕರಿಗೆ ತಮ್ಮ ಕುಟುಂಬದವರು ನಷ್ಟವಾಗಿದ್ದಾರೆ. ಅನೇಕರ ಮನೆಗಳು ಧ್ವಂಸವಾಗಿವೆ. ಆದರೆ ಅವರೆಲ್ಲರೂ ಇವತ್ತು ಈ ಕುಸಿದು ಬಿದ್ದ ಶಾಲೆಯಲ್ಲಿ ಇದ್ದಾರೆ ಮತ್ತು ನಾವು ಜೊತೆಗೂಡಿದ್ದೇವೆ ಎಂದು ಆತ ಹೇಳಿದ್ದಾನೆ. ಶಿಕ್ಷಣ ಮಾತ್ರ ನಮ್ಮ ಬದುಕಿನಲ್ಲಿ ಬದಲಾವಣೆ ತರಬಲ್ಲದು. ಆದ್ದರಿಂದ ಯಾವುದೇ ಸವಾಲುಗಳ ನಡುವೆಯೂ ನಾವು ಕಲಿಯುತ್ತೇವೆ ಎಂದಾತ ಹೇಳಿದ್ದಾನೆ. ರಂಜಾನ್ನಲ್ಲಿ ಉಚಿತವಾಗಿ ಇಫ್ತಾರ್ ನಡೆಸುವುದಕ್ಕಾಗಿ 135 ಸ್ಥಳಗಳಲ್ಲಿ ರಂಜಾನ್ ಟೆಂಟ್ ನಿರ್ಮಿಸುವುದಾಗಿ ಶಾರ್ಜಾ ಚಾರಿಟಿ ಅಸೋಸಿಯೇಷನ್ ಹೇಳಿದೆ. ಈ ಬಾರಿ ರಂಜಾನ್ನಲ್ಲಿ 9 ಲಕ್ಷ ಮಂದಿಗೆ ಇಫ್ತಾರ್ ನಡೆಸುವ ಗುರಿ ಇಟ್ಟುಕೊಳ್ಳಲಾಗಿದೆ. ಆದಾಯ ಕಡಿಮೆ ಇರುವ ಕುಟುಂಬಗಳು, ಕಾರ್ಮಿಕರು, ದುರ್ಬಲ ವಿಭಾಗಗಳು ಮುಂತಾದವರಿಗೆ ಪೋಷಕಾಂಶಯುಕ್ತ ಆಹಾರ ತಲುಪಿಸುವುದಕ್ಕಾಗಿ ಹಮ್ಮಿಕೊಳ್ಳಲಾಗಿರುವ ಯೋಜನೆ ಇದಾಗಿದೆ. ಉಪವಾಸಿಗರಿಗೆ ಇಫ್ತಾರ್ ಎಂಬ ಯೋಜನೆಯ ಭಾಗವಾಗಿ ಪ್ರತಿ ವರ್ಷ ಉಚಿತವಾಗಿ ಇಫ್ತಾರ್ ಕಿಟ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಹೆಚ್ಚಿನ ಜನರು ಸೇರುವ ಸ್ಥಳಗಳಲ್ಲಿ ರಂಜಾನ್ ಟೆಂಟ್ಗಳು ಮತ್ತು ವಿತರಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತದೆ. ರಂಜಾನ್ನಲ್ಲಿ ಅತ್ಯಂತ ಹೆಚ್ಚು ಅಗತ್ಯವುಳ್ಳವರಿಗೆ ಇಫ್ತಾರ್ ಕಿಟ್ ಸಿಗುವಂತೆ ಮಾಡುವುದನ್ನು ಗುರಿಯಾಗಿಟ್ಟುಕೊಂಡು ಚಾರಿಟಿ ಈ ಕೆಲಸ ಮಾಡುತ್ತಿದೆ.
ಸಾಕಷ್ಟು ಅಧ್ಯಯನ ನಡೆಸಿದ ಬಳಿಕ 135 ಟೆಂಟ್ಗಳನ್ನು ಹಾಕುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಚಾರಿಟಿ ತಿಳಿಸಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.